ಈಗ ಹೆಂಗ್ ನಡೆದಾರೆ ಸರ್ ಊರಾಗ ಎಲೆಕ್ಷನ್ ಮೋದಿ ಹಾಕ್ತೇವೆ ಸರ್. ಮೋದಿಗೆ ಹಾಕ್ತೀರಿ? ಮೋದಿ ಯಾಕಂದ್ರೆ ಎಲ್ಲ ಸರ್ ಎಲ್ಲ ಮಾರ್ಬಿಡ್ತಾನ ಇದು ಯಾರು ಮಾಡ್ತಾರೆ? ಕರ್ನಾಟಕ ಮಿನಿಸ್ಟರ್ ಊರ ಎಲ್ಲ ಮಾರ್ಬಿಡ್ತಾನ, ನಮಗ್ ಬಿ ಮಾರ್ಬಿಡ್ತಾನ. ಎಲ್ಲ ಫ್ರೀ ಕೊಡ್ತಾನ ಹೆಣ್ಮಕ್ಳಿಗೆ. ನಮ್ಗೆ ಏನ್ ಫ್ರೀ ಕೊಟ್ಟನ ಹೇಳ್ರಿ? ಎಲ್ಲ ಯಾರಿಗೂ ಕೊಟ್ಟಿಲ್ಲ ಅಣ್ಣ. ಹೆಣ್ಮಕ್ಳಿಗೆ ಫ್ರೀ ಮಾಡ್ಬಿಟ್ಟಾನ, ಮನೆಗೆ ಅನ್ನ ಮಾಡಲ್ಲ ಹೊಂಟವ. ಎಲ್ಲ ಊರಿಗೆ ನಡ್ಬಿಟ್ರ. ಆ ದೇವ್ರಿಗೆ ಹೋದ್ರು, ಈ ದೇವ್ರಿಗೆ ಹೋದ್ರು, ತಿರುಪತಿಗೆ ಹೋದ್ರು, ತಿಮ್ಮಪ್ಪಕ್ಕೆ ಹೋದ್ರು, ಫ್ರೀ ಮಾಡಿ ಎಲ್ಲ ಪರಿಶೀಲನೆ ಮಾಡಿಕ್ಯಾನ. ಮತ್ತೆ ಅದೇ ಒಂದು ಒಳ್ಳೆ ಮಾತಾಡಿದ್ವಿ ಅಲ್ಲಿ ಎಲ್ಲ ಹೆಣ್ಮಕ್ಳು ಖುಷಿ ಆಗ್ಬಿಟ್ರ. ನಮ್ಗೆ 2,000 ರೂಪಾಯಿ ಕೊಡ್ಲಾತಾರ, ಬಸ್ ಫ್ರೀ ಮಾಡ್ಯಾರ. ಹೆಣ್ಮಕ್ಳಿಗೆ ಮಾಡ್ಯಾರ. ನಾವು ಉಪವಾಸ ಇರ್ಲಿಲ್ಲ ಕೇಳ್ರಿ ಬಂದಿಗೆಲ್ಲ. ಈಗ ಮೋದಿ ಸರ್ ಈಗ 10 ಲಕ್ಷ ರೂಪಾಯಿ ಬಾಕಿ ಮಾಡಿಕ್ತಾನ ಒಬ್ಬ ಮನುಷ್ಯಗ. ಒಬ್ಬ ಮನುಷ್ಯ ಹುಟ್ಟಿದ್ರ ಅಂದ್ರೆ 10 ಲಕ್ಷ ರೂಪಾಯಿ ಬಾಕಿ ಮಾಡಿಕ್ತಾನವ ಸಿದ್ದರಾಮಯ್ಯ. 10 ಲಕ್ಷ ರೂಪಾಯಿ ಎಲ್ಲಿ ಯಾರು ಕಟ್ತಾರ? ನಾವೇ ಕಟ್ಟಬೇಕಾಯ್ತು ನಮ್ಮ ಜಮೀನ್ದೆ. ಈಗ ಮೋದಿ ಅವರಿಗೆ ನೋಡಿ ಓಟ್ ಹಾಕ್ತಾ ಇರ್ತೀರಿ. ಮೋದಿ ಅವ್ರು ನೋಡ್ತಿರೋ ಅಥವಾ ಅವ್ರ ಅಭಿವೃದ್ಧಿ ನೋಡ್ತಿರೋ? ರಾಮ ಮಂದಿರ ಅಂತ ನೋಡ್ತಿರೋ? ಮೋದಿ ನೋಡ್ತೇವೆ, ಯಾರಿಗೆ ನೋಡಂಗಿಲ್ಲ. ಯಾರು ಕತ್ತಿಯಾಗಿ ನಿಂದ್ರಸಲ್ಲವ, ಕತ್ತಿಯಾಗಿ ನಿಂದ್ರಸಲ್ಲವ. ಕೆಲಸ ಮಾಡ್ಲೇ ಬಿಡ್ಲಿ, ಮಾಡಲಕ ಅತ್ತೆ ಹೋಗ್ಲಕ. ಸಿಟಿ ಏನಕ್ಕಾಗಲಿ ಏನೇನಕ್ಕಾಗಲ್ಲ. ನಾವು ದಂಧೆ ಮಾಡಿದ್ರೆ ಒಳ್ಳೆ ಬರ್ತದ. ಮೋದಿ ಉಳ್ಳಕ್ ಆಗ್ತಾನ? ನಾವೇ ಮೋದಿ ಅಂತಿರ್ಲಿ. ಅದೆಲ್ಲ ಓಟ್ ಹಾಕೋದು, ಹಾಕ್ಬೇಕು ಓಟ್. ಹೆಂಗ್ ನಡೆದು ಊರಾಗ ಎಲೆಕ್ಷನ್ ರೀ? ಊರಾಗ ಬಿಜೆಪಿ ಎಲೆಕ್ಷನ್ ನಡೆದ. ಬಿಜೆಪಿ ಯಾವ ಕಾರಣಕ್ಕೆ ಬಿಜೆಪಿ ರೀ? ಯಾವ ಕಾರಣಕ್ಕಂದ್ರೆ ಮೋದಿ ಎಲ್ಲ ಚಲೋ ಮಾಡತ್ತಾರ ಕೆಲಸ ಎಲ್ಲ. ಏನ್ ಮಾಡತ್ತಾರ ಚಲೋ ಅವರು? ದೇಶದ ಬಗ್ಗೆ ಎಲ್ಲ ಸ್ವಾತಂತ್ರ್ಯ ಎಲ್ಲ ಹೋರಾಟ ಮಾಡತ್ತಾರ ಚಲೋ. ಹೊರಗಿನ ದೇಶಕ್ಕಾಗಲಿ ಏನೇ ಆಗಲಿ ಕಂಟ್ರಿ ಆಗಲಿ ಹೊರಗಿನ ದೇಶಕ್ಕೆ ಹೋಗಿ ಹೋರಾಟ ಮಾಡ್ಲತ್ತಾರ. ಯಾವ ಕಾರಣಕ್ಕೆ ಹೋರಾಟ ಮಾಡ್ಲತ್ತಾರ ಅವರು? ನಮ್ಮ ದೇಶಕ್ಕರ ಈಗ ಮೋದಿ ಅವ್ರು ನೋಡಿ ಓಟ್ ಹಾಕ್ತಿರೋ ಕ್ಯಾಂಡಿಡೇಟ್ ನೋಡಿ ಓಟ್ ಹಾಕ್ತಿರೋ? ನಮ್ಮ ಕೈ ಕರಾದ್ರು ಮೋದಿಗೆ ಓಟ್ ಹಾಕ್ತೀರ. ಏನ್ರಿ? ನಮ್ಮ ಬಳ ತೆಗೆದ್ರು ಮೋದಿಗೆ ಬೀಳ್ತದ ಓಟ್. ಬಳ ತೆಗೆದ್ರೆ ಡೈರೆಕ್ಟ್ ಹೋಗಿ ಅಲ್ಲೇ ಬೀಳ್ತದೆ. ಈ ಮೋದಿ ಅವ್ರು ನೋಡಿ ಹಾಕ್ತಿರೋ ಅಥವಾ ಏನೋ ಅವ್ರ ಅಭಿವೃದ್ಧಿ ನೋಡ್ತಿರೋ ಅಥವಾ ಅವ್ರು ಈ ರಾಮ ಮಂದಿರ ಕಟ್ಟ್ಯಾರ ಅಂತೇಳಿ ಓಟ್ ಹಾಕ್ತಿರೋ? ಅವ್ರಿಗೆ ರಾಮ ಒಂದು ಕಟ್ಟರು ಭೀ ಹಾಕ್ತೇವೆ, ಕಟ್ಟಲ್ ಹೋದ್ರು ಭೀ ಹಾಕ್ತೇವೆ ಮೋದಿ. ಒಟ್ಟು ಮೋದಿ. ಯಾಕೆ ಮೋದಿ ಅಂದ್ರೆ ಯಾಕೆ ಈಗ ನಿಮ್ಗೆ ಇಷ್ಟ ನಿಮ್ಗೆ? ಇಷ್ಟ ಅಂದ್ರೆ ಮೋದಿನೇ ಸರ್. ನಮಗೆ ಬಿಜೆಪಿನೇ ಬೇಕು. ನಮಗೆ ಕಾಂಗ್ರೆಸ್ ಯಾಕೆ ಮಾಡ್ರಿ? ಅದೇ ಏನದ ಈ ಕಡೆ 20 ರೂಪಾಯಿ ಸರಿ 100 ರೂಪಾಯಿ ಮಾಡಿ ಈ ಕಡೆ 120 ರೂಪಾಯಿ ಸರಿ ಮಾಡ್ದ. ಈ ಜಮ್ನಾಗ ತೊಗೊಂಡು ಈ ಜಮ್ನಾಗ ತೊಗೊಳತ್ತಾನವ. ಅದೇನಾಯ್ತು? ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡ್ಯಾಕದ. ಈಗ ಅಕಸ್ಮಾತ್ ಕಾಂಗ್ರೆಸ್ ಬರ್ತದೆ ಹೆಂಗ್ರಿ ಮ್ಯಾಗ? ಕಾಂಗ್ರೆಸ್ ಸಾಧ್ಯ ಇಲ್ಲ, ಬರೋದು 90% ಬರ್ಕೊಡ್ತೀನಿ. ಬಂದ್ರೆ ಏನಾಗ್ಬೋದು? ಬರಲ್ಲ ಸರ್, ಬರೋದೇ ಇಲ್ಲ. ಕಾಂಗ್ರೆಸ್ ಇದೆ. ನಿಮ್ಮ ಹೆಸರೇನ್ರಿ? ನಾಗೇಶ್ ರೀ. ಕಾಂಗ್ರೆಸ್ ಬಂತಲ್ಲ ಒಂದ್ ವರ್ಷ ನಾ ಅವ್ರ ಗುಲಾಮ್ ಆಯ್ತೇನ. ಯಾರು ಗುಲಾಮ್ ಹಾಕಿರಿ? ಸಿದ್ದರಾಮಯ್ಯ ಅಂದು. ಮೋದಿ ಬಂದನ ಅಂತಂದ್ರೆ ಒಂದ್ ವರ್ಷ ಅವ್ರ ಸಿದ್ದರಾಮಯ್ಯ ಗುಲಾಮ್ ಆಯ್ತಾನ ಕೇಳ್ರಿ ಅವ್ರಿಗೆ ಪಕ್ಕ. ಆಮ್ಯಾಗ ಹೇಳಟ್ರಿ ನೀವು. ಯಾಕೆ ಹೇಳ್ರಿ, ಮೋದಿ ಏನಾರ ಕುನಾರ 6 ರೌಂಡಿಗೆ ಇದು ಮಾಡ್ರಿ. ನಮಗ ಕಾಂಗ್ರೆಸ್ ಏನ್ ಬಂದ ನೋಡ್ರಿ, ಎಲ್ಲರಿಗೂ ಟಾರ್ಚರ್ ಅರ ಮೇನ್, ಪಬ್ಲಿಕ್ ಟಾರ್ಚರ್ ಅರ ಮೇನ್. ಈಗ ಮೋದಿ ಅವರೇ ನಾಳೆ ಕಾಂಗ್ರೆಸ್ ಸೇರ್ತೀನಿ ಅಂದ್ರೆ ನಾಳೆ ಯಾರು ಅವ್ರು ಸೇರಲ್ಲ. ಯಾಕೆ ಹಿಂದೂ ಧರ್ಮ ಅವ್ರು ಪೆಹಲೆ ಬಂದನವ್ರ ಅವ್ರು ಬರಲ್ಲ. ರಿಯಲ್ ಹೇಳ್ಬೇಕಂದ್ರು. ಇನ್ನ ಬಿಜೆಪಿ ಕಾಂಗ್ರೆಸ್ ಏನಾರ ಎತ್ತೆ ಕಣ್ಣ ಉಲ್ಟಾ ಪಲ್ಟಾ ಮಾಡ್ತಾ ಅಂದ್ರೆ ಬಿಜೆಪಿ ಉಲ್ಟಾ ಪಲ್ಟಾ ಮಾಡಲ್ಲ. ನಿಂಗೆ ಧರ್ಮ ಆಗ್ಲಿ ಯಾವ ಧರ್ಮ ಆಗ್ಲಿ ಅವ್ರು ಒಂದೇ ಬರ್ತಾವ್ರು. ಈಗ ಕಾಂಗ್ರೆಸ್ ಏನ್ ಸಮಸ್ಯೆ ಆಗಲ್ಲ ಅಂತ ಹೇಳ್ತೀರಿ? ಏನ್ ಸಮಸ್ಯೆ ಆಗಲ್ಲ ಕಾಂಗ್ರೆಸ್? 6 ರೌಂಡಿಗೆ ಸಮಸ್ಯೆ ಅರ ನಮ್ಗ. ಒಂದು ಉದ್ದಿನ ಬೆಳೆ ತಗೊಟ್ಟೇವ್ ರೇಟ್ ಹೆಚ್ಚಿಗಾರ, ತೊಗರಿ ಬೆಳೆ ತಗೊಡ್ರ ರೇಟ್ ಹೆಚ್ಚಿಗಾರ. ಗರ್ಭನ್ ಮಾರಿ ಹೆಂಗ್ ಉಮ್ಮರ್ ನಾವು? ಗಂಡಸರಿಗೆ ಭಾಳ ತ್ರಾಸ ಮಾಡಿಕರ ಗಂಡ್ರ ಅಂಬದು ಮನೆಗೆ ಅಂಬದು ಊಟ ಮಾಡಕ್ಕೆ ಟೈಮ್ ಸಿಗಲ್ಲ ಹೊಂಟದ. ಅವ್ರ ರೊಕ್ಕ ಹಾಕಿ ದುಡ್ಡು ಹಾಕಿ ಎಂಬುದು ಇದ್ರಾಗ ಜಗಳ ಗಂಡ ಹೆಣ್ತಿದ್ರಾಗ ಜಗಳ ನಡೆದಾವ ಕುಡುದು. ಇವತ್ತಿನ ಡೇಟ್ನಾಗ ಇಕಾನಮಿ ಅವ್ರಿಗೆ ನಮ್ಮ ದೇಶದ ಎಷ್ಟದ ಅಂಬದು ಅವ್ರಿಗೆ ಗೊತ್ತಿಲ್ಲ. ಯಾರಿಗೆ? ಕಾಂಗ್ರೆಸ್ ರಾಹುಲ್ ಗಾಂಧಿ ಅವ್ರಿಗೆ ಕೊನೆಯಲ್ಲೇನ 620 ತಂದೆ ನಮ್ಮ ಮೋದಿ ಸಾಬರು. ನೀವು ಬಿ ಮೊಬೈಲ್ದಾಗ ಗೂಗಲ್ದಾಗ ಸರ್ಚ್ ಮಾಡಿ ನೋಡ್ರಿ ನೀವು. 620 ಬಂದ ನಮ್ಮ ಸಾಲ ಎಲ್ಲಕ್ಕಿಂತ ಲೋ ರೇಟ್ ಬಂದದ. ಇವತ್ತಿನ ಡೇಟ್ದಾಗ 10 ವರ್ಷನಲ್ಲಿ ಎಷ್ಟು ಕೆಲಸ ಆಗಿದೆ, ಯಾವ ಕೆಲಸ ಆಗಿಲ್ಲ. ಈಗ ಮೋದಿ ಅವ್ರು ನೋಡಿ ಓಟ್ ಹಾಕ್ತೀರಂತ ಅಂತಾರೆ. ಮೋದಿ ಅವ್ರು ನೋಡಿ ಮೋದಿನೇ ಏನು ಮೋದಿ ಅಂತ ಅಂತಾರಲ್ಲ, ಕಾಂಗ್ರೆಸ್ ಅವ್ರು ಏನಾರ ಹೆಂಗ ಅಂತಾರ ಏನ್ ಕಳ್ತನ ಮಾಡ್ಯಾರ? ಕಳ್ಳರ ಒಂದ್ ರೋಡ್ ಮಾಡಿದ್ರ ಅಂದ್ರೆ ಅದು ಹಂಗೆ ಕಚ್ಚಾ ರೋಡ್. ಈಗ ಬರೇ ಮೋದಿ ಅನ್ನತ್ರಿ. ಮೋದಿ ಬಿಟ್ಟು ಮತ್ತೆ ಯಾರಾಗ್ಬೇಕು? ಪ್ರಧಾನಮಂತ್ರಿ ಮೋದಿ. ಅದ್ರ ಬಾದ್ ಯೋಗಿ ಅವ್ರ ಆಗ್ಬೇಕು. ಯೋಗಿ ಮೋದಿ ಬಿಟ್ರ ಅಮಿತ್ ಶಾ ಆಗ್ತಾರ. ಅಮಿತ್ ಶಾ ಬಿಟ್ರೆ ಅಡ್ವಾಣಿನ ಆಗ್ತಾರ. ಮತ್ತೆ ಹೊಳೆ ಕರ್ಕೊಂಬರೋದವ್ರಿಗೆ ಬರಲ್ಲ. ಈ ಬಸ್ ಫ್ರೀ ಮಾಡಿದ್ರೆ ನಿಮ್ಗೆ ಭಾಳ ತ್ರಾಸ ಆಗೈತೆ? ತ್ರಾಸ ಆಗೈತೆ. ನಮ್ಮ ಆಟೋದವ್ರು ಭಾಳ ತಕ್ಲೀಫ್ದಿಂದ ಇದು ಮಾಡತ್ತಿದ್ದೆವು. ಯಾರು ನಮ್ಮ ಆಟೋದಾಗ ಕೂಡ್ಲಾಕ ತಯಾರಿಲ್ಲ. ಈಗ ಭಗವಂತ ಖೂಬ ಅವ್ರು ಗೆಲ್ಬೋದಾ ಅಥವಾ ಸಾಗರ್ ಖಂಡ್ರೆ ಅವ್ರು ಗೆಲ್ಬೋದ್ರಿ? ಬಿದರೊಳಗೆ ಭಗವಂತ ಖೂಬ ಗೆದಿಬಹುದು, ಅವರೇ ಗೆದಿಬೇಕು.
ಈಗ ಸ್ಥಳೀಯ ನಾಯಕರವ್ರಿಗೆ ಯಾರು ಸಪೋರ್ಟ್ ಇಲ್ಲಲ್ರಿ ಒಟ್ಟು ಅವ್ರು ಟಿಕೆಟ್ ಕೊಡಬೇಡ್ರಿ ಅನ್ನುವಂಥದ್ದು ಮಾತನ್ನ ಅವ್ರು ಇರ್ಲಕ್ಕ ನಾವು ಮೋದಿ ನೋಡಿ ನಾವು ಇದು ಮಾಡೋರು ಇಲ್ಲಿ ಯಾರ್ಯಾಕೆ ನಿಂದ್ರ ಲೆಕ್ಕ ಲೆಕ್ಕ ಇಲ್ಲ ನಮ್ಮ ಸ್ಥಳೀಯ ನಾಯಕರು ಎಲ್ಲರೂ ಹೊಡೆಯವರು ಇದ್ದಾರೆ, ಕಾಲು ಹಿಡಿದು ಎಳೆಯವರೇ ಇದ್ದಾರೆ. ಅಲ್ರಿ ಈಗ ಸಾಗರ್ ಖಂಡ್ರೆ ಸಾಗರ್ ಖಂಡ್ರೆ ಬಚ್ಚನ ರೀ, ಅವರು ಅಷ್ಟು ನಾಲೆಜ್ ಇಲ್ಲ, ಅವ್ರು ಅಂದಾರಲ್ರಿ ಮಾತಾಡೋ ಕೆಪಾಸಿಟಿ ಇಲ್ಲ. ಬರ್ರಿ ಡಿಬೇಟಿಗೆ ಬರ್ರಿ ನಾನು ಚರ್ಚೆ ಮಾಡ್ತೇನೆ ಅನ್ನುವಂಥದ್ದು ಹೇಳ್ತಾರೆ. ನಮ್ಮಲ್ಲಿ ಬಾ ಅಂತ ಹೇಳಿ ಡಿಬೇಟ್ ಚರ್ಚೆ ಮಾಡೋಣ ಎಸ್ ಮಂದಿಗೆ ಅವರು ವಕೀಲರು ಕಲ್ತಾರ ಅನ್ನುವಂಥದ್ದು ಮಾತನ್ನ ವಕೀಲ್ ಕಲ್ತ ನಂದು CS ಕಂಪ್ಲೀಟ್ ಇದೆ. ಇವತ್ತಿನ ಡೇಟ್ದಾಗ ಹೋಟೆಲ್ದಾಗ ಕೆಲಸ ಮಾಡ್ತೀವಿ ನಾವು. ಮತ್ತ ಅವರು ರಾಜಕೀಯ ಕುಟುಂಬ ಇರೋದನ್ನ ಸಾಕಷ್ಟು ರಾಜಕೀಯ ಪರಂಪರಾ ರಾಜಕೀಯ ಮಾಡ್ತಾ ಇದ್ದಾರೆ. ಮೋದಿ ಅವರ ಎದುರ ಭಗವಂತ ಕೋಬಾ ಹತ್ರ ನಮ್ಮ ಏನು ಇದ್ದಾರಲ್ಲ ಪ್ರೆಸಿಡೆಂಟ್ ಸಚಿವರು ಅವ್ರ ಎದುರಿಲ್ಲ, ಕತ್ತಿ ಇಲ್ಲ, ನಾಯಿಗೆ ತಂದೆ ನಿಂದ್ರಿಸ್ರು ಬಿ ಅಂದ್ರೆ ಬಿ ಗೆದ್ದಿತ್ತು. ಹೆಂಗ್ ನೀವು ಗೆಲ್ತದ್ರಿ? ನಮ್ಮಂತವ್ರು ಇದ್ದಾರ ಅಧ್ಯಕ್ಷರಿದ್ದೇವೆ, ನಾವು ಬಿ ಸ್ಲಮ್ ಅಧ್ಯಕ್ಷರಿದ್ದೀವಿ, ನಾವು ವರ್ಕ್ ಮಾಡ್ತೀವಿ. ನಮ್ಮ ಮೋದಿ ಅಂತಿರಲ್ಲ, ಈಗ ಮೋದಿ ಅವರು ಯಾವ ಕೆಲಸ ಮಾಡಿದಕ್ಕೆ ಏನು ಹಿಂದುತ್ವ ನೋಡ್ತಿರೋ ಅಥವಾ ರಾಮ ಮಂದಿರ ಕಟ್ಟಾರ ಅಂತ ನೋಡ್ತಿರೋ? ರಾಮ ಮಂದಿರ ಕಟ್ಟಿನ ಸರ್, ರಾಮ ಮಂದಿರ ಕಟ್ಲಿ ಬಿಡ್ಲಿ, ಮೊದ್ಲು ಹಿಡಿದು ಹಾಕೋತ ಹೊಂಟಿವಿ ನಾವು. ಇದು ಬಳ ಕಟ್ಟಿದ್ರೆ ಹೋಗೋದು. ಏನ್ ಕೊಟ್ಟಿದ್ದಾರೆ ಇವರು ಗಣಸರಿಗೆ ಫೆಸಿಲಿಟಿ? ಹೆಣ್ಮಕ್ಳು ಊರು ಓಡಾಡತ್ತಾರ, ಗಂಡಸರಿಗೆ ಕೊಟ್ಟಿಲ್ಲ ಅನ್ನೋಂಥದ್ದು ಬೇಜಾರೈತಿ ನಿಮಗೆ? ಬೇಜಾರಿಲ್ಲ ಸರ್, ಹೆಣ್ಮಕ್ಳು ಊರು ಓಡಾಡತ್ತಾವ. ಮನ್ಯಾಗ ಮಕ್ಕಳು ಏನ್ ಮಾಡ್ಬೇಕು, ಊಟ ಹೆಂಗ್ ಮಾಡ್ಬೇಕು, ಮಕ್ಳಿಗೆ ನಾವು ಕೆಲಸ ಮಾಡ್ಬೇಕಾ, ಏನ್ ಮಕ್ಕಳಿಗೆ ಸವರ್ಸ್ಬೇಕಾ, ಸ್ಕೂಲಿಗೆ ಕಳಿಸ್ಬೇಕಾ, ಹೆಂಗ್ ಮಾಡ್ಬೇಕು? ಆಟೋದವ್ರಿಗೆ ಪ್ರಾಬ್ಲಮ್ಮು, ಎಲ್ಲರ ಕಡೆ ಪ್ರಾಬ್ಲಮ್. ಎಲ್ಲ ರೇಟ್ ಏರಿಸ್ಲತ್ತಾರ, 1 ಸೆಕೆಂಡ್ದಾಗ ಏರಿಸ್ಲತ್ತಾರ ರೇಟು. 10 ರೂಪಾಯಿ kg ಇದ್ದಿಂದು ಒಮ್ಮೆ 20 ರೂಪಾಯಿ kg ಮಾಡತ್ತರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.